ಪ್ರಿಯ ವೀಕ್ಷಕರೇ ನಮಸ್ಕಾರ. ಇನ್ಮೇಲೆ ಯಾರೆಲ್ಲ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡ್ತೀರೋ ಅವರೆಲ್ಲರಿಗೂ ಜೈಲ್ ಆಗುತ್ತೆ. ಯಾಕಂದರೆ ಸರ್ಕಾರ ಒಂದು ಹೊಸ ಆದೇಶ ಹೊರಡಿಸಿದೆ. ಅದೇನೆಂದರೆ ಆನ್ಲೈನ್ ಬೆಟ್ಟಿಂಗ್ ಯಾರೆಲ್ಲ ಆಡ್ತಾ ಇದ್ದೀರಾ ಅವ್ರಿಗೆಲ್ಲ ಜೈಲ್ ಶಿಕ್ಷೆ ಆಗುತ್ತೆ. ಹಾಗೆ ನೀವು ಪೆನಾಲ್ಟಿ ಕೂಡ ಅಂದರೆ ಶಿಕ್ಷೆಗೆ ನೀವು ದಂಡ ಕೂಡ ಕಟ್ಟಬೇಕಾಗತ್ತೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಯಾರೆಲ್ಲ ಇಷ್ಟು ದಿನ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಬೇರೆ ಬೇರೆ ಥರ ಆ್ಯಪ್ಗಳಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ಗೆ ಯಾರೆಲ್ಲ ಪ್ರಮೋಷನ್ ಮಾಡ್ತಾಯಿದ್ರೆ ಅವ್ರು ಯಾರು ಇನ್ಮೇಲೆ ಮಾಡೋಂಗಿಲ್ಲ. ಯಾರ್ಯಾರು ಪ್ರಮೋಷನ್ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಜೈಲ್ ಶಿಕ್ಷೆ ಆಗುತ್ತೆ. ಮತ್ತು ಹಾಗೆ ದಂಡ ಕೂಡ ವಿಧಿಸಲಾಗುತ್ತೆ ಕೋರ್ಟ್ ಕಡೆಯಿಂದ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದರಿಂದ ಯಾರೆಲ್ಲ ಗೊತ್ತಿರೋನೋ ಆನ್ಲೈನ್ ಬೆಟ್ಟಿಂಗ್ ಆಡ್ತಾಯಿದ್ದೋ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೊಸ ವಿಚಾರ ಇದು, ನಿನ್ನೆ ಅಷ್ಟೇ ಹೊಸದಾಗಿ ರೂಲ್ಸ್ ಬಂದಿರುವಂಥದ್ದು. ಸೊ ಗೈಸ್, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಮೂಲಿ ಗೊತ್ತಲ್ಲ, ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಸ್ನೇಹಿತರೆ, ಈ ಆನ್ಲೈನ್ ಬೆಟ್ಟಿಂಗಿಂದ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡಿದ್ದಾರೆ. ಬರೀ ಹಣವನ್ನೇ ಅಲ್ಲ, ಪ್ರಾಣವನ್ನು ಸಮೇತ ಕಳ್ಕೊಂಡಿದ್ದಾರೆ. ಸೊ ಈ ಆನ್ಲೈನ್ ಬೆಟ್ಟಿಂಗಿಂದ ಬಹಳಷ್ಟು ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ, ಪೇಪರಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಅಥವಾ ನಮ್ಮ ಟಿ ವಿ ಮೀಡಿಯಾ ಚಾನಲ್ ಅಂದರೆ ನ್ಯೂಸ್ ಚಾನಲ್ಗಳಲ್ಲೂ ನೀವು ನೋಡ್ತಾ ಇರ್ತೀರಾ. ಬೆಟ್ಟಿಂಗಿಂದ ಪ್ರಾಣ ಕಳ್ಕೊಂಡ್ರು, ಬೆಟ್ಟಿಂಗಿಂದ ಡೈವರ್ಸ್ ಆಯಿತು, ಬೆಟ್ಟಿಂಗಿಂದ ಊರು ಬಿಟ್ಟು ಹೋದ್ರು, ಬೆಟ್ಟಿಂಗಿಂದ ಹಣ ಲಾಸ್ ಆಯಿತು, ಮನೆ ಮಾರ್ಕೊಂಡ್ರು, ಕಾರ್ ಮಾರ್ಕೊಂಡ್ರು, ಬೈಕ್ ಮಾರ್ಕೊಂಡ್ರು, ಕೇಳ್ತಾನೆ ಇರ್ತೀರಾ. ಸೊ ಇದು ಹೊಸ ವಿಚಾರ ಅಲ್ಲ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಇದು ನಾನು ಹೇಳುವಂಥದ್ದೇನಿಲ್ಲ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಮೇನ್ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಏನಾಗುತ್ತೆ ಅಂದರೆ ಬೆಟ್ಟಿಂಗ್ ಮಾಡೋರು ಒಂದೇ ಸರಿ ₹1,00,000, ₹2,00,000, ₹3,00,000, ₹5,00,000 ಹಾಕಲ್ಲ. ಸ್ಟಾರ್ಟಿಂಗು ಒಂದು ₹50, ₹100, ₹100, ₹200, ₹500 ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಬರುತ್ತೆ, ಒಂದು 100, 200 ಆ ಥರ ಬರುತ್ತೆ, ಹೋಗ್ಬೋದು. ಇವ್ರೇನು ಮಾಡ್ತಾರೆ ಅಂದರೆ ಟ್ರೈ ಮಾಡ್ತಾನೆ ಇರ್ತಾರೆ, ಬರ್ಬೋದು, ಇವತ್ತಲ್ಲ ನಾಳೆ ಬರ್ಬೋದು. ಏನೊಂದು ಹೋದರೆ ಇನ್ನೊಂದು 10 ಸರಿ ಲಾಸ್ ಆಗ್ಬೋದು ಅಷ್ಟೇ. ಒಂದು 11ನೇ ಸರಿ ಪಕ್ಕ ನಾನು ರಿಟರ್ನ್ ತೆಗಿತೀನಿ, ಒಳ್ಳೆ ಲಾಭ ತೆಗಿತೀನಿ ಅಂತ ಹಾಕ್ತಾನೆ ಇರ್ತಾರೆ ದುಡ್ಡು. ಸೊ ಅದಕ್ಕೆ ನಾವು ಹೇಳೋದು, ಈ ಬೆಟ್ಟಿಂಗ್ ಆ್ಯಪ್ ಯಾರೆಲ್ಲ ಆಡ್ತಾಯಿದ್ದೀರಾ ದಯವಿಟ್ಟು ಇವತ್ತಿಂದನೇ ಸ್ಟಾಪ್ ಮಾಡಿ. ಇನ್ನೊಬ್ರು ಯಾರೆಲ್ಲ ಪ್ರಮೋಟ್ ಮಾಡ್ತಿದ್ದೀರಾ ನಿಮಗೆ ಹೇಳ್ತಾ ಇರೋದು ನಾನು, ಪ್ರಮೋಷನ್ ಮಾಡಬೇಡಿ. ನಿಮಗೆ ದುಡ್ಡು ಬೇಕಾ, ಹೋಗಿ ಎಲ್ಲರೂ ದುಡ್ಡು ಕೊಡಿ, ಯಾರಾದರೂ ಕೆಲಸ ಮಾಡಿ, ಯಾರ ಹತ್ರ ಕೂಲಿ ಮಾಡಿ ಅಂದರೆ ಕೆಲಸ ಮಾಡಿ. ಆಗಿಲ್ಲ ಅಂದರೆ ಯಾಕೆ ಬೆಟ್ಟಿಂಗ್ ಆ್ಯಪ್ಗೆ ಪ್ರಮೋಷನ್ ಮಾಡ್ತೀರಾ? ಓಕೆ ನೋಡಿ ಸ್ನೇಹಿತರೆ, ಸಾರಿ, ಯಾಕಂದರೆ ಇದು ಆ್ಯಕ್ಟಿಂಗ್ ಅಲ್ಲ, ತುಂಬ ಜನದ್ದು ಬೆಟ್ಟಿಂಗ್ ಆ್ಯಪು ಪ್ರಮೋಷನ್ ಮಾಡ್ತಾಯಿದ್ದಾರೆ. ಈ ಇನ್ಸ್ಟಾಗ್ರಾಮಲ್ಲಿ, ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಮೊನ್ನೆ ಬೆಳೆದಿದ್ದಾರಲ್ಲ, ಅವ್ರಿಗೆ ನಾನು ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಪ್ರಮೋಷನ್ ಮಾಡೋದ್ರ ಬಗ್ಗೆ ನಾನು ಬೈತಾ ಇಲ್ಲ. ಓಕೆ, ಬೈಯೋದು ಇಲ್ಲ. ಯಾಕಂದರೆ ಅವರು ಫೇಮಸ್ ಆಗಬೇಕು ಅಂತ ಏನೋ ಮಾಡ್ತಾರೆ ಹುಚ್ಚಿಗೆ, ಅದರಿಂದ ಏನೇನು ಪರಿಣಾಮ ಆಗುತ್ತೆ, ಬೇರೆಯವ್ರ ಜೀವನದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡೇ ಇಲ್ಲ. ಓಕೆ, ಇನ್ನೊಂದು ಹೋಗಲಿ, ಸೆಲೆಬ್ರಿಟಿಗಳು ಯಾಕೆ ಮಾಡಬೇಕು ಬೆಟ್ಟಿಂಗ್ ಆ್ಯಪ್ ಬಗ್ಗೆ? ಸೆಲೆಬ್ರಿಟಿಗಳು ಯಾಕೆ ಪ್ರಮೋಷನ್ ಮಾಡಬೇಕು ಬೆಟ್ಟಿಂಗ್ ಆ್ಯಪ್ ಬಗ್ಗೆ? ನಾನು ಹೇಳ್ತಾ ಇರೋದು, ಅವ್ರ ಹತ್ರ ದುಡ್ಡಿಲ್ವಾ? ಇದೆ, ಹೋಗಲಿ, ಸಾಲಾಗಿಲ್ಲ ಇರುತ್ತೆ, ಮಾಡಿ, ಸಿನಿಮಾ ಮಾಡಿಲ್ಲ ಅಂದರೆ ಏನಾದರೂ ನಿಮ್ದು ಆಪ್ಷನ್, ನಿಮ್ಗೆ ದಾರಿ ಗೊತ್ತಲ್ಲ, ಮಾಡಿ. ಅದು ಬಿಟ್ಟು ಈ ಬೆಟ್ಟಿಂಗ್ ಆ್ಯಪ್ಗಳು ಯಾಕೆ ಪ್ರಮೋಷನ್ ಮಾಡ್ತೀರಾ? ಸಿನಿಮಾದವರು ಎಷ್ಟು ಜನ ಬೇಕು ನಿಮಗೆ? ಮೊಬೈಲ್ ಸಿಗಿದ್ರೆ ಹೆಸರು ಹೇಳ್ತಾ ಕೂತ್ರೆ 1000 ಜನ ಇದ್ದೀರಾ, ಯಾಕೆ ಬೇಕು ಹೇಳಿ ಇವೆಲ್ಲ? ನಾನು ಹೇಳೋದೇನೆಂದರೆ, ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಷನ್ ಮಾಡೋದು ಫಸ್ಟ್ ನಿಲ್ಲಿಸಿ. ಆಡೋರು ನಿಲ್ಲಿಸ್ತಾರೆ, ಓಕೆನಾ? ಆಡೋರು ಆಡ್ತಿರ್ತಾರೆ, ಆಡೋರು ಬಿಡ್ತಾರೆ. ನೀವು ಯಾಕೆ ಪ್ರಮೋಷನ್ ಮಾಡ್ತೀರಾ? ನಿಮಗೆ ದುಡಿಯೋಕ್ಕೆ ಕೆಪಾಸಿಟಿ ಇದೆ, ಹೋಗಿ ದುಡ್ಕೊಳ್ಳಿ, ಬೇರೆ ಕಡೆ ಕೆಲಸ ಮಾಡಿ ಕಷ್ಟಪಟ್ಟು. ಅದು ಬಿಟ್ಕೊಂಡು ಈ ಬೆಟ್ಟಿಂಗ್ ಆ್ಯಪಲ್ಲಿ ಪ್ರಮೋಷನ್ ಕೊಡೋದು, ಇನ್ನೊಬ್ಬನೇ ಒಂದು ಮಂತನ ತೆಗೆಯೋದು, ಇನ್ನೊಬ್ಬನೇ ಒಂದು ಜೀವನ ತೆಗೆಯೋದು ಯಾಕೆ ಬೇಕ್ರಿ ನಿಮಗೆ? ಅಷ್ಟು ಬುದ್ಧಿ ಇಲ್ವಾ, ತಲೆ ಇಲ್ವಾ ನಿಮಗೆಲ್ಲ? ಓಕೆ, ನೆಕ್ಸ್ಟ್. ಸೊ ಈ ಬೆಟ್ಟಿಂಗ್ ಆ್ಯಪ್ನ ಲೋಕಸಭೆಯವರು ಬ್ಯಾನ್ ಮಾಡಿದ್ದಾರೆ, ಓಕೆನಾ? ಸೊ ಇದು ನಿನ್ನೆಯಿಂದಲೇ ಜಾರಿ ಬಂದಿದೆ. ಯಾರೂ ಕೂಡ ಬೆಟ್ಟಿಂಗ್ ಆ್ಯಪ್ನ ಇನ್ನೂ ಆಡೋಂಗಿಲ್ಲ. ಅದು ಕೆಲವು ಮಾತ್ರ ಇದೆ, ಯಾವುದಂದರೆ ಲೀಗಲ್ ಇದೆ. ಆ್ಯಕ್ಚುಲಿ ಬೆಟ್ಟಿಂಗ್ ಅಂದರೆ ಅದು ಲೀಗಲ್ ಇಲ್ಲ, ಇಲ್ಲೀಗಲ್ ಅಲ್ಲ. ಬಟ್ ಕೆಲವೊಂದು ರೆಪ್ಯೂಟೆಡ್ ಇದ್ದಾವೆ ಬೆಟ್ಟಿಂಗ್ ಆ್ಯಪು, ಕೆಲವೊಂದು ಅನ್ಸೇಫ್ ಆಗಿದೆ. ಎಕ್ಸಾಂಪಲು, ನೀವು ನೋಡಿದಾಗ ಒಂದು 2-3 ಮಂತ್ ಒಬ್ಬ ಆತ್ಮಹತ್ಯೆ ಮಾಡ್ಕೋತಾನೆ, ಓಕೆನಾ? ಅವನು ಆ್ಯಕ್ಚುಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾರಣ ಏನಂದರೆ, ಅವನು ಲಾಸಾಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಅವನು ಆ್ಯಕ್ಚುಲಿ ಅವನು ಆಡಿದ್ದ ಹತ್ತತ್ರ 50 ಕೋಟಿನ 48 ಕೋಟಿನ ಏನೋ ಅವನಿಗೆ ಆಲ್ರೆಡಿ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ ಆ್ಯಪಲ್ಲಿ. ಬಟ್ ₹1 ಅವನಿಗೆ ಅವರು ಡಿಸ್ಪ್ಯಾಚ್ ಮಾಡಿಲ್ಲ, ₹1 ಅವನಿಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಲಾಭ ಮಾತ್ರ ಮೊಬೈಲ್ ಆ್ಯಪ್ ಇದೆಯಲ್ಲ ಬೆಟ್ಟಿಂಗ್ ಆ್ಯಪು, ಸೊ ಅದರಲ್ಲಿ ಅವನಿಗೆ ರಮ್ಮಿ ಆ್ಯಪ್ ಯಾವುದೋ ಗೊತ್ತಿಲ್ಲ ನನಗೆ, ಅದು ಹೆಸರು ಬೇಡ, 1000 ಆ್ಯಪ್ ಇದೆ, ಅದು ಇದು ಅಂತಲ್ಲ. ಸೊ ಅವ್ನು ಏನು ಮಾಡಿದೆ ಅಂದರೆ ಇನ್ವೆಸ್ಟ್ ಮಾಡಿದ್ದಾನೆ, ಅದರಲ್ಲಿ ಲಾಭ ಕೂಡ ಪಡೆದಿದ್ದಾನೆ. ಸುಮಾರು ಸರಿ 3 ಕೋಟಿ, 2 ಕೋಟಿ, 1 ಕೋಟಿ, 50 ಲಕ್ಷ, ಟೋಟಲ್ ಈ ಥರ ಹತ್ತತ್ರ ಒಂದು 40 ಕೋಟಿ ಲಾಭ ತೊಗೊಂಡಿದ್ದಾನೆ. ಆದರೆ ₹1 ಕೂಡ ಕಂಪ್ನಿಯಿಂದ ಬಂದಿಲ್ಲ. ಅವ್ನು ಕೊನೆಗೆ ಲಾಸ್ಟಿಗೆ ಸಾಲ ಆಗಿದೆ ಅಂತಲೇ ಅವ್ನ ತಲೆ ಮೇಲೆ ಹಾಕ್ಬಿಟ್ರು. ಅದಕ್ಕೆ ಅವ್ನು ಭಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಸ್ನೇಹಿತರೆ. ಅದಕ್ಕೆ ಸೊ ಇನ್ನೊಂದು ವಿಚಾರ ಹೇಳ್ತಿದ್ದೀನಿ ನೋಡಿ, ಸದ್ಯದಲ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು, ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಅದು ಆ್ಯಕ್ಸೆಸ್ ತೆಗಿತಿದ್ದಾರೆ. ಒಂದು ವೇಳೆ ಅದನ್ನು ನೀವು ಮಿತಿ ಮೀರಿ ನಾನು ಹ್ಯಾಕ್ ಮಾಡಿ ಲಾಗಿನ್ ಮಾಡ್ತೀನಿ, ಅದರಲ್ಲಿ ಗೇಮ್ ಮಾಡ್ತೀನಿ ಅಂದರೆ ಸೊ ನಿಮಗೆ ಪೆನಾಲ್ಟಿ ಬರುತ್ತೆ. ಸೊ ಅದನ್ನು ನೀವೇ ಫೇಸ್ ಮಾಡಬೇಕಾಗುತ್ತೆ, ಮತ್ತು ಜೈಲ್ ಕೂಡ ನಿಮ್ಗೆ ಶಿಕ್ಷೆ ಆಗುತ್ತೆ, ಓಕೆನಾ? ಹುಷಾರಾಗಿರಿ, ಇನ್ಮೇಲೆ ಯಾರು ಗೇಮ್ ಮಾಡಬೇಡಿ. ಓಕೆ, ನೆಕ್ಸ್ಟ್.
ಸೊ ಈ ಆ್ಯಪ್ಗಳನ್ನ ಬ್ಯಾನ್ ಮಾಡೋದಕ್ಕೆ ಉದ್ದೇಶ ಏನು ಅಂದರೆ ಪ್ರಮೋಟ್ ಸೇಫ್ ಗೇಮಿಂಗ್ ಆ್ಯಂಡ್ ರೆಗ್ಯುಲೇಟ್ ರಿಸ್ಕ್ ಗೇಮಿಂಗ್ ಅಂತ. ಅಂದರೆ ಪ್ರಮೋಟ್ ಮಾಡಿ ಯಾವುದಕ್ಕೆ ಅಂದರೆ ಸೇಫ್ ಗೇಮಿಂಗ್ಗಳಿಗೆ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇರೋದು. ಇನ್ನೊಂದು ಈ ರಿಸ್ಕ್ ಗೇಮಿಂಗ್ ಇದೆಯಲ್ಲ ಅವನ್ನೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಇಲ್ಲಿ ಆಕ್ಸೆಸ್ ಕೊಡಬೇಡಿ ಅಂತ ಈ ಲೋಕಸಭೆ ಹೊಸದಾಗಿ ಕಾನೂನನ್ನ ಜಾರಿಗೆ ತಂದಿರುವಂಥದ್ದು. ಸೊ ಇದು ಎಸ್ಪೆಷಲಿ ಯಾರಿಗಂದರೆ ಯಾರ್ಯಾರು ಪ್ರಮೋಷನ್ ಮಾಡ್ತಿದ್ರಲ್ಲ ಅವರಿಗೆ, ಬರೀ ಸಿನಿಮಾದರಂತಲ್ಲ, ಇನ್ಸ್ಟಾಗ್ರಾಮ್ ಮತ್ತು ಎಲ್ಲರೂ ಕೂಡ ಯಾರ್ಯಾರು ಮಾಡಿದಾರ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅಂದರೆ ವಿಡಿಯೋ ಯಾರು ಪ್ರಮೋಷನ್ ಮಾಡಿ ವಿಡಿಯೋ ನೋಡ್ತಿರಲ್ಲ ಅವ್ರಿಗೆ ಎಸ್ಪೆಷಲಿ ಈ ವಿಡಿಯೋ, ಓಕೆನಾ. ಇನ್ನೊಬ್ರು ಮಂಥನದ ಬಗ್ಗೆ ಯೋಚನೆ ಮಾಡಿದೆ, ನಿಮ್ಮ ಪಾಡಿ ನೀವು ವಿಡಿಯೋ ಮಾಡಾಕ್ತಿರಲ್ಲ, ಅದು ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು. ₹1 ಬಂತು, ₹5 ಬಂತು, ಇದಾಡಿ ₹5 ₹100 ಬಂತು, ಬೋನಸ್ ಬಂತು, ಬರೀ ಬೋಗಸ್ಸು. ನಿಮ್ಮ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದ್ರೆ ₹1 ನೀವು ಅಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ನಿಮ್ಮ ದುಡ್ಡು ಮಾಡೋಕ್ಕೆ ಬೇರೆ ಯಾರನ್ನೋ ಮಂಥನ ತೆಗಿತೀರಲ್ಲ, ಏನು ಅನ್ಸೋಲ್ಲ ನಿಮಗೆ. ಸೊ ಹುಷಾರಿದು ಲಾಸ್ಟು, ಓಕೆನಾ. ಇನ್ನು ಯಾವತ್ತೂ ಈ ಕೆಲಸ ಮಾಡಬೇಡಿ, ಇದಂತಲ್ಲ ಯಾವುದು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನಿಮಗೆ ಒಳ್ಳೇದು ಮಾಡೋಕ್ಕೆ ಈಗ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ವೀಡಿಯೋ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಪ್ರಮೋಷನ್ ವೀಡಿಯೋ ಮಾಡ್ತಲ್ಲ, ಅದನ್ನು ಈಗ ಮಾಡಿ. ಬ್ಯಾನ್ ಆಯಿತು ಅಂತ ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ? ಯಾಕೆ ಬರೀ ಇದರಲ್ಲಿ ಊಟ ಸಿಗೋಲ್ಲ ನಿಮಗೆ, ಅದ್ರಲ್ಲಿ ಮಾತ್ರ ಊಟ ಸಿಗೋದಾ? ಮಾಡೋಕ್ಕೆ ವೀಡಿಯೋನ. ಸೊ ಇದನ್ನು ಯಾಕೆ ಮೇನಾಗಿ ವೀಕ್ಷಕರೇ ಯಾಕೆ ಬೆಟ್ಟಿಂಗ್ ಬ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಯನ್ ಸಿಟಿಸನ್ನ ಸೇಫ್ ಮಾಡೋಕ್ಕೆ. ತುಂಬ ಜನ ಇದರಿಂದ ಬೆಟ್ಟಿಂಗಿಂದ ಡೈವರ್ಸ್ಗಳಾಗ್ತಾ ಇದೆ, ಓಕೆನಾ. ಯಾರೋ ಹೊಸ ಮದುವೆ ಆಗಿರ್ತಾರೆ, ಪಾಪ ಯಾರೋ ರಿಲೇಟಿವ್ಸು ಅಥವಾ ತಂದೆ ತಾಯಿನೋ ಯಾರೋ ಗೋಲ್ಡ್ ಕೊಟ್ಟಿರ್ತಾರೆ, ಗಿಫ್ಟ್ ಮಾಡಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಅದನ್ನು ಅಡ ಇಟ್ಬಿಟ್ಟು ಯಾವುದೋ ಬ್ಯಾಂಕಲ್ಲಿ ಅಡ ಇಡೋದು, ಇಲ್ಲ ಮಾರೋದು, ತೊಗೊಂಡು ಸೇಟ್ ತೊಗೊಂಡಿಲ್ಲ ಎಲ್ಲ ಮಾರೋದು, ಅಥವಾ ಬಂದಿಲ್ಲಿ ಬೆಟ್ಟಿಂಗ್ ಆಡೋದು ಹೋಗ್ಬಿಡುತ್ತೆ. ಎಷ್ಟೊತ್ತಿ ನೋಡ್ರೆ ಹಿಂಗೆ ಇಟ್ಕೊಂಡು ಬೆಟ್ಟಿಂಗ್ ಆಡ್ತಾನೆ ಇರ್ತಾರೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಬೆಟ್ಟಿಂಗು, ಬಾತ್ರೂಮಲ್ಲೂ ಬೆಟ್ಟಿಂಗು, ಕಾರಲ್ಲಿ ಹೋಗ್ಬೇಕಾದ್ರೆ ಬೆಟ್ಟಿಂಗು, ಆಫೀಸಲ್ಲಿ ಬೆಟ್ಟಿಂಗು, ರಾತ್ರಿ ಮಲಗೋ ಬೆಟ್ಟಿಂಗು, ನಿದ್ದೆನೇ ಮಾಡಲ್ಲ, ಟೆನ್ಷನ್ ಇರ್ತಾರೆ, ಅದು ತಲೆ ಓಡ್ತಾ ಇರಲ್ಲ. ಆಮೇಲೆ ಆಫೀಸಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ, ಒಂದು 2-3 ತಿಂಗಳು ಅಷ್ಟೇ. ಆಮೇಲೆ ಮತ್ತೆ ಎಲ್ಲ ಹೊರಡೆ ಹೋಗೋದು, ಅರ್ಜೆಂಟ್ ಟೆನ್ಷನ್ಗೆ ಸಿಗರೇಟ್ ಹೊಡೆಯೋದು, ಟೀ ಕುಡಿಯೋದು, ಎಣ್ಣೆ ಹೊಡೆಯೋದು, ಬಾರ್ಗು, ಇಂಥವೆಲ್ಲ ಮಾಡಿ ಜೀವನ ಹಾಳು ಮಾಡ್ಕೊಬಿಟ್ಟಿದ್ದಾರೆ, ಸತ್ಯ ಹೋಗ್ಬಿಟ್ಟಿದ್ದಾರೆ, ಅಂದರೆ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ, ಆ ಲೆವೆಲ್ಗೆ ಆಗಿದೆ. ಸೊ ಅದಕ್ಕೆ ಇಂಡಿಯನ್ ಸಿಟಿಸನ್ನ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಈ ಆ್ಯಪ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಸೊ ಪ್ರಿಯ ವೀಕ್ಷಕರೇ, ಇದರಲ್ಲಿ ಯಾವ ಆ್ಯಪು ಅನ್ಇನ್ಸ್ಟಾಲ್ ಆಗುತ್ತೆ, ಯಾವ ಅನ್ಇನ್ಸ್ಟಾಲ್ ಆಗಲ್ಲ ಅಂತ ನೋಡೋದಾದರೆ, ಫಸ್ಟು ಇದರಲ್ಲಿ ಎಜುಕೇಷನಲ್ ಅಂದರೆ ಎಜುಕೇಷನ್ ಅಂತಲ್ಲ, ಈ ಚೆಸ್ಸು, ಈ ಕೇರಮ್ಮು, ಕೆಲವೊಂದು ಈ ಹಾಕಿ, ಆಮೇಲೆ ಟೇಬಲ್ ಟೆನ್ನಿಸು, ಈ ಥರ ಗೇಮ್ಗಳು, ಸ್ನೇಕ್ ಗೇಮ್ಸು ಅಥವಾ ಈ ಟೆಂಪಲ್ ರನ್ ಇದೆಲ್ಲ ಇವೆಲ್ಲ ಬ್ಯಾನ್ ಆಗಲ್ಲ, ಇವೆಲ್ಲ ಇರುತ್ತೆ. ಯಾಕಂದರೆ ಅದರಲ್ಲಿ ಮನಿ ಕಟ್ಟಾಡುವಂಥದ್ದೇನಿಲ್ಲ. ಆದರೆ ಬ್ಯಾನ್ ಆಗುತ್ತೆ ಏನಂದರೆ ಈ ಇಸ್ಪೀಟು, ಆಮೇಲೆ ಕಾಕ್ ಫೈಟು, ಕೋಳಿ, ಇದೊಂದು, ಮತ್ತು ಕೆಲವೊಂದು ಸುಮಾರು ಡೇಂಜರಸ್ ಮನಿ ದುಡ್ಡು ಕಟ್ಟಿ ಆಡುವಂಥದ್ದು ಇದೆಯಲ್ಲ ಅವೆಲ್ಲ ಬ್ಯಾನ್ ಆಗ್ತದೆ. ಸುಮಾರು ಇದ್ದಾವೆ, ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಗೇಮ್ ಬಗ್ಗೆ, ಯಾಕಂದರೆ ನಾವು ಆಡೋದು ಇಲ್ಲ. ಸೊ ಸುಮಾರು ಆ್ಯಪ್ಗಳಿದ್ದಾವೆ, ಈ ಬೆಟ್ಟಿಂಗ್ ಆ್ಯಪ್ಗಳು, ಜಂಗ್ಲಿ ರಮ್ಮಿ ಅಂತ ಇದೆ, ಸುಮಾರು ಲೂಡೋನು ಸಮೇತ ಈಗ ದುಡ್ಡಿನ ಬಂದಿದೆ, ಓಕೆನಾ. ಲೂಡೋದು ಬಂದಿದೆ, ಮುಂಚೆ ಫ್ರೀ ಆಗಿತ್ತು, ಅದು ಕೂಡ ಆಡ್ತಾ ಇದ್ದಾರೆ ಅನ್ಸುತ್ತೆ. ಸೊ ಈ ದುಡ್ಡು ಕೊಟ್ಟು ಆಡುವಂಥದ್ದು ಇದೆಯಲ್ಲ ಆ್ಯಪ್ಗಳು, ಅದೆಲ್ಲ ಕಂಪ್ಲೀಟ್ಲಿ ಬ್ಯಾನ್ ಆಗ್ತದೆ ಸ್ನೇಹಿತರೆ. ಯಾರೂ ಆಡೋಂಗಿಲ್ಲ, ಒಂದು ವೇಳೆ ಆಡಿದ್ರೆ ಜೈಲು ಪ್ಲಸ್ ದಂಡ ಇರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಹೋಗೋಣ. ಸೊ ಈ ಡ್ರೀಮ್ 11 ರಮ್ಮಿ ಆ್ಯಪು ಮತ್ತು ಮೈ 11 ಸರ್ಕಲ್ ಆ್ಯಂಡ್ MPL ಹಾಗೆ ಕಾಕ್ ಫೈಟ್ ಇವೆಲ್ಲವೂ ಕಂಪ್ಲೀಟ್ ಅಂದ್ಕೊಳ್ಳಿ, ಕಂಪ್ಲೀಟಾಗಿ ಬ್ಯಾನ್ ಆಗ್ತಾಯಿದೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ನೀವೆಲ್ಲ ದುಡ್ಡು ಕೊಟ್ಟು ಆಡ್ತಾ ಇದ್ದೀರಾ, ಏನು ಫ್ರೀಯಾಗಿ ಆಡ್ತಾ ಇಲ್ಲ. ಸೊ ಇದರಲ್ಲಿ ನೀವು ಏನು ಮಾಡ್ತೀರಾ, ಈಗ MPL ಬೇಡ, ಡ್ರೀಮ್ 11 ಎಲ್ಲ ಒಂದೇ. ಡ್ರೀಮ್ 11 ಏನು ಮಾಡ್ತಿದ್ರಿ, ದುಡ್ಡು ಕೊಟ್ಟು ಒಂದು ಟೀಮ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದೆ. ಟೀಮ್ ಸೆಲೆಕ್ಟ್ ಆದಮೇಲೆ ಬಂತು, ಇಲ್ಲಾಂದ್ರೆ ಇಲ್ಲ, ಎಲ್ಲ ಒಂದು 10 ಒಂದೊಂದ್ಸರಿ ಬರ್ತಾಯಿತ್ತು, ಅದು ಬರ್ತಾಯಿಲ್ಲ. ಎರಡನೇದು. ಆಮೇಲೆ ಇಸ್ಪೀಟ್ ಆಡೋದು, ಅದು ಜಂಗ್ಲಿ ರಮ್ಮಿಲಿ ಅದೊಂದು. ಆಮೇಲೆ ಲೂಡೋ, ಆಮೇಲೆ ಕಾಕ್ ಫೈಟು, ಕೋಳಿ, 2 ಕೋಳಿ ಮಧ್ಯೆ ಫೈಟ್ ನಡೆಯುತ್ತೆ, ಅದು ಒಂದು ಕೋಳಿ ಸತ್ತೋಗುತ್ತೆ. ಆವಾಗ ಗೆದ್ದಿದ್ದು ಕೋಳಿ ಮೇಲೆ ನೀವು ದುಡ್ಡು ಹಾಕಿದರೆ ನೀವು ನಿಮ್ಮದು ಆಟ ಗೆಲ್ತಾ ಇದ್ದು ದುಡ್ಡು ಬರ್ತಾಯಿತ್ತು. ಒಂದು ಟೊಬ್ಬಲ್ಲ ಒಂದಕ್ಕೆ 80% ಅದು 100% ಬರ್ತಾಯಿತ್ತು. ಸೊ ಅದು ಇನ್ಮೇಲೆ ಕಂಪ್ಲೀಟ್ ಬಂದು. ಸೊ ಈ ಯಾವುದು ಕೆಲವೊಂದು ಗೇಮ್ಸ್ ಇದಾವಲ್ಲ, ಯಾವುದು ಪಬ್ಜಿ ಗೇಮು, ಆಮೇಲೆ ಈ ಚೆಸ್ಸು, ಕೇರಮು ಮತ್ತು ಕೆಲವೊಂದು ಟೆಂಪಲ್ ರನ್ನು, ಇವೆಲ್ಲ ಯಾವುದೂ ಬ್ಯಾನ್ ಆಗಲ್ಲ, ಓಕೆನಾ. ಇದರಲ್ಲಿ ಯಾವುದು ದುಡ್ಡು ಕೊಟ್ಟು ಆಡ್ತಾ ಇಲ್ಲ ಸದ್ಯದ ಮಟ್ಟಿಗೆ, ಅದೇನು ಬ್ಯಾನ್ ಆಗ್ತಾ ಇಲ್ಲ. ನೆಕ್ಸ್ಟ್ ಆಗೋದು ಆಗ್ಬೋದು, ಯಾಕಂದರೆ ಅದ್ರ ಮೇಲೆ ತುಂಬ ಜನ ಪರಿಣಾಮ ಬೀಳ್ತಾ ಇದ್ದಾರೆ. ಪಬ್ಜಿ ಆಡಿ ಮೈಂಡೆಲ್ಲ ಬ್ಲಾಕ್ ಆಗುತ್ತೆ ಅವ್ರದ್ದು. ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ತಿಂಕೆ ಮಾಡಲ್ಲ, ಬರೀ ಗೇಮ್ ಆಡೋದು, ಬೆಳಗ್ಗೆ ಸಂಜೆ ಗೇಮ್ ಮಾಡೋದು, ಏನು ಮಾಡಬೇಕಂತ ಯೋಚನೆ ಮಾಡಿದ್ರೆ ಎಜುಕೇಷನ್ ಎಲ್ಲ ವೇಸ್ಟ್ ಆಗ್ತಾಯಿದೆ. ಸೊ ಅದನ್ನು ಕೂಡ ನೆಕ್ಸ್ಟ್ ಬ್ಯಾನ್ ಮಾಡ್ತಾರೆ, ಓಕೆನಾ. ಆದಷ್ಟು ಬೇಗ, ಅದಕ್ಕೇನು ಜಾಸ್ತಿ ದಿನ ಒಳ್ಳೆ ದಿನ ಇಲ್ಲ, ಅದನ್ನು ಖಂಡಿತ ಬ್ಯಾನ್ ಮಾಡ್ತಾರೆ. ಸರಿ, ನೆಕ್ಸ್ಟ್ ಹೋಗೋಣ. ಓಕೆ, ಹಾಗಾದರೆ ಈ ಪೆನಾಲ್ಟಿ ವಿಚಾರ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಪೆನಾಲ್ಟಿ ಅಂದರೆ ಈ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನ್ ಮಾಡೋರಿಗೆ ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಬೆಟ್ಟಿಂಗ್ ಆ್ಯಪ್ಗಳಿಗೆ ಯಾರೆಲ್ಲ ಪ್ರಮೋಷನ್ ಮಾಡ್ತೀರಾ, ಅಥವಾ ಈ ಗ್ರೂಪ್ ಮಾಡೋದು, ಕ್ರಿಯೇಟ್ ಮಾಡೋದು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಕ್ರಿಯೇಟ್ ಮಾಡೋದು, ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳೋದು, ಮತ್ತು ನಿಮ್ಮದು ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ ಕ್ರಿಯೇಟ್ ಮಾಡೋದು, ಫೇಕ್ ಮಾಡೋದು, ಏನೇ ಇರ್ಬೋದು, ಬೆಟ್ಟಿಂಗ್ ವಿಚಾರವಾಗಿ ಯಾರೋ ಪ್ರಮೋಷನು, ಏನೇ ಮೆಸೇಜ್ ಮಾಡೋದು, ಈ ಥರ ಸೈಬರ್ ಕ್ರೈಮಿಗೆ ಗೊತ್ತಾಯಿತು ಅಂದರೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ, 3 ವರ್ಷ ಜೈಲು. ಎಷ್ಟು ಹೇಳಿ, ಬರೀ 3 ವರ್ಷ ಜೈಲು, 1 ಕೋಟಿ ದಂಡ ಕಳಿಸ್ತಾರೆ. 1 ಕೋಟಿ ದಂಡ ಕಳಿಸ್ತಾರೆ, ಓಕೆನಾ. ಕೇರ್ಫುಲ್ ಆಗಿ ಇರಿ. ಅದಕ್ಕೆ ಯಾರೆಲ್ಲ ಪ್ರಮೋಷನ್ ಮಾಡಬೇಡಿ, ಬೆಟ್ಟಿಂಗ್ ಪ್ರಮೋಷನ್ ಮಾಡೋರು ಈಗ ಮಾಡಿ, ಇವಾಗ ಮಾಡಿರಿ ವಿಡಿಯೋ. ಇಂಥವೆಲ್ಲ ಮಾಡಿ, ಯಾಕೆ ಮಾಡಲ್ಲ? ಅಂಥವೆಲ್ಲ ಮಾಡ್ತೀರಾ ಮನೇಲಿ ಕೂತ್ಕೊಂಡು, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲ ಒಳ್ಳೆ ದೊಡ್ಡದಾಗಿ ಕ್ಯಾಮ್ರಾ ಶೂಟ್ ಮಾಡ್ಕೊಂಡು ಮಾಡ್ತೀರಾ? ಇವಾಗ ಮಾಡಿ, ಯಾಕೆ ಮಾಡೋಕ್ಕಾಗಲ್ಲ? ಇವತ್ತು ಮಾಡಿ, ಈಗ ಶೂಟ್ ಮಾಡಿ, ಎಲ್ಲ ಕಳಿಸಿ. ಈಗ ಯಾರು ಬೆಟ್ಟಿಂಗ್ ಆಡಬೇಡಿ, ಲಾಸ್ ಮಾಡ್ಕೊತೀರಾ, ಮನೆ ಹಾಳಾಗುತ್ತೆ, ಮಂತ್ ಹಾಳಾಗುತ್ತೆ ಅಂತ. ಯಾಕೆ ಇವೆಲ್ಲ ಆಗಲ್ವ ಮಾಡೋಕ್ಕೆ ನಿಮಗೆ? ಮಾಡಿ. ಇನ್ನೊಂದು, ಈ ಇನ್ಫ್ಲುಯೆನ್ಸರ್ಸ್ ಇದಿರಲ್ಲ, ಇನ್ಫ್ಲುಯೆನ್ಸರ್ಸ್ ಅಂತೀವಿ, ಯಾರಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು, ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರು, ಇಂಥವ್ರಿಗೆಲ್ಲ ಇನ್ನು ಮುಂದೆ ಇನ್ನೊಂದು ಇದೆ ಪ್ರಾಬ್ಲಮ್ಮು. ಏನು ಅಂದರೆ 50 ಲಕ್ಷ
50 ಲಕ್ಷ ದಂಡ ಕಟ್ತಾರೆ. ಓಕೆನಾ, 50 ಲಕ್ಷ ದಂಡ, 2 ವರ್ಷ ಜೈಲು. ಸೊ ಈ ಪ್ರಮೋಟರ್ಸ್ ಯಾರು ಇದ್ದಾರಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಬನ್ನಿ ಈ ಆ್ಯಪನಿಗೆ ನಾನು ಸಮೇತ ಆಡ್ತಿದ್ದೀನಿ, ಎಷ್ಟು 8,000 10,000 ಬೋನಸ್ ಕೊಟ್ಟರು, ಈಗ ಒಂದು ಕಾರ್ ತಗೊಂಡಿದ್ದೀನಿ, ಬರೀ ಇಂಥ ಬೋಗ ಸುಳ್ಳು ಹೇಳಿದ್ರೆ ಇನ್ನು ಮುಂದೆ ಆಗಲ್ಲ. ಓಕೆನಾ, ಎಷ್ಟು ದೇವರು ನೋಡ್ತಾ ಇರ್ತಾನೆ ಮೇಲಿಂದ ಕುತ್ಕೊಂಡು, ಈ ಜಾಸ್ತಿ ನಿಮ್ಮ ಆಟ ನಡೆಯಲ್ಲ. ಯಾವುದೋ ಒಂದು 1,000 ರೂಪಾಯಿ 2,000 ರೂಪಾಯಿ 5,000 ರೂಪಾಯಿ 10,000 ರೂಪಾಯಿ ಎಂಜಲಿಗೆ ಇನ್ನೊಬ್ರು ಮಂತನ ತೆಗಿತೀರಲ್ಲ, ಅಷ್ಟು ಗೊತ್ತಾಗಲ್ವಾ? ಇನ್ನು ಮುಂದೆ ಯಾರು ಪ್ರಮೋಷನ್ ಮಾಡೋಂಗಿಲ್ಲ, ಅರ್ಥ ಆಯ್ತಾ? ಇದಂತಲ್ಲ, ಎಲ್ಲದರಲ್ಲೂ ಪ್ರತಿಯೊಂದು ಸ್ವಲ್ಪ ಮೆಚುರಿಟಿ ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ. ಇದರಲ್ಲಿ ಅಂತಲ್ಲ, ಪ್ರತಿಯೊಂದರಲ್ಲೂ ಮೆಚುರಿಟಿ ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ. ಓಕೆನಾ, ಸಿಕ್ತು ಅಂತ ಒಂದು 1,000 ರೂಪಾಯಿ ಎಂಜಲ್ ದುಡ್ಡು ಸಿಗುತ್ತೆ ಅಂತ ಇನ್ನೊಬ್ರು ಮಂತನ ಹಾಳು ಮಾಡೋದಲ್ಲ, ಕರೆಕ್ಟಾಗಿ ಮಾಡಿ. ಓಕೆನಾ, ಏನೇ ಮಾಡೋದು ಸ್ವಲ್ಪ ಬುದ್ಧಿ ಇರಲಿ ನಿಮ್ಗಳಿಗೆ. ಓಕೆನಾ, ಯಾರೆಲ್ಲ ಇಷ್ಟು ದಿನ ಪ್ರಮೋಷನ್ ಮಾಡಿದ್ರೆ ಅವ್ರಿಗೆ ಹೇಳ್ತಾ ಇರೋದು ನಾನು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಈ ಬ್ಯಾಂಕ್ಗಳಿಗೆ, ಈ ಬ್ಯಾಂಕೆಲ್ಲ ಇದ್ರಲ್ಲ, ಈ ಆನ್ಲೈನ್ ಬೆಟ್ಟಿಂಗ್ ಪೇಮೆಂಟ್ಗೆ ಸಪೋರ್ಟ್ ಮಾಡುವಂಥ ಬ್ಯಾಂಕ್ಗಳು ಇವ್ರಿಗೂ ಸಮೇತ ಫೈನ್ ಇದೆ. ಓಕೆನಾ, 50 lakhs ಹಿಡಿದು 2 ವರ್ಷ ಜೈಲು, 1 ಕೋಟಿ ಫೈನು ಇಷ್ಟಿದೆ. ಯಾಕಂದರೆ ಈ ಬ್ಯಾಂಕ್ಗಳಿದಾವಲ್ಲ, ಈ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಪ್ರೈವೇಟು, ಫೈನಾನ್ಸ್ ಸೆಕ್ಟರ್ ಯಾವುದೇ ಇರ್ಬೋದು, ಅಕೌಂಟ್ ಓಪನ್ ಮಾಡಿರ್ತಾರಲ್ಲ, ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡುವಂಥ ಅವಕಾಶ ಕೊಡೋಂಗಿಲ್ಲ. ಸೊ ಅದನ್ನು ಕಂಪ್ಲೀಟ್ಲಿ ಬ್ಯಾಂಕ್ ಅವರು ಕೂಡ ಸ್ಟಾಪ್ ಮಾಡಬೇಕು. ಅದನ್ನು ಅವಾಗ ಆಡಿಟ್ ಮಾಡ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು, ಅಥವಾ ಏನೋ ಒಂದು ನಿಮ್ದೇನು ಪ್ರೊಸೀಜರ್ ಇರುತ್ತೆ ಅದನ್ನು ಮಾಡಬೇಕು ಅಂತ ಇದು ಗೌರ್ಮೆಂಟ್ ರೂಲ್ಸ್ ಮಾಡ್ತಾ ಇರೋದು ಹೊಸದಾಗಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಆದ್ಯತೆ ಕೊಡಬೇಡಿ, ಯಾರಿಗೂ ಪೇಮೆಂಟ್ ಸಕ್ಸಸ್ ಕೊಡಬೇಡಿ, ಫೇಲ್ ಅಂತಲೇ ಬರಬೇಕು, ಇಲ್ಲ ಅದು ಟ್ರಾನ್ಸಾಕ್ಷನ್ ಆಗಬಾರ್ದು, ಆ ಥರ ನೀವು ಮಾಡಬೇಕು ಅಂತ ಬ್ಯಾಂಕ್ ಅವರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಓಕೆನಾ, ನೋಟಿಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ನೋಡಿದ್ರೆ, ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇಲ್ ಇರಲ್ಲ. ಒಂದು ವೇಳೆ ನೀವು ಇದನ್ನು ಇದಾದಮೇಲೆ ಸರ್ಕಾರದ ಆದೇಶ ಮೀರಿ ನೀವು ಕೂಡ ಪ್ರಮೋಷನ್ ಮಾಡಿದ್ರೆ ಅಥವಾ ಆನ್ಲೈನಲ್ಲಿ ಗೇಮ್ ಮಾಡಿದ್ರೆ ಏನಾರು ಮಾಡಿ, ಅದೇ ನಿಮ್ಗೆ ಇದ್ರೆ ಬೇಲ್ ಇಲ್ಲ, ನಾನ್ ಬೇಲಬಲ್. ಮತ್ತು ಯಾವುದೇ ಸಂದರ್ಭದಲ್ಲಿ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಪ್ರಸಂಗ ಇದೆ, ಅಂದರೆ ಪರಿಸ್ಥಿತಿ ಇದೆ. ಅವ್ರು ನೀವು ಯಾವುದೇ ಕಾರಣಕ್ಕೂ ಏನು ಹೇಳಿದ್ರು ಕೇಳಲ್ಲ, ಬರ್ತಾರೆ ಸೀದಾ ಹೊಡೆದು ಬೆನ್ನಿಗೆ ಒಂದು ಕಾಲಿಗೆ ಒಂದು ಬಿಟ್ಟು ಎತ್ಕೊಂಡೋಗಿ ಸ್ಟೇಷನ್ ಹಾಕಿ ಇಟ್ಕೊತಾರೆ ಅಷ್ಟೇ, ಮತ್ತೇನೂ ಮಾಡಲ್ಲ. ಆಮೇಲೆ ನಾನ್ ಬೇಲಬಲ್, ಯಾವ ರಾಜಕೀಯದವ್ರು ಬಂದರೂ ನಡೆಯಲ್ಲ, ಯಾರು ಪರಿಚಯದವ್ರು ಬಂದರು, ಅಮ್ಮ ಅಂದರು ಅಕ್ಕ ಅಂದರು ಅಳ್ತಾನೆ ಇದ್ರು ಬರೋದೇ ಇಲ್ಲ. ಓಕೆನಾ, ಅಪ್ಪ ಅಂದರೂ ಬರಲ್ಲ, ಅಮ್ಮ ಅಂದರೂ ಬರಲ್ಲ, ಯಾರಂದ್ರೂ ಬರಲ್ಲ, ಅಳ್ತಾ ಇರಬೇಕಾಗತ್ತೆ, ಕೂದಬೇಕಾದ್ರೆ ನೋವು ತಿನ್ನಬೇಕು, ಜೈಲಿರಬೇಕು, ನಾನ್ ಬೇಲಬಲ್. ಓಕೆನಾ, ಇನ್ನು ಮುಂದೆ ಯಾರು ಪ್ರಮೋಷನ್ ಮಾಡಿಬಿಡಿ. ನೆಕ್ಸ್ಟ್, ಸೊ ವೀಕ್ಷಕರೇ, ಅವ್ರಿಗೆ ಅಂತಾರೆ, ಎಲ್ಲರಿಗೂ ಅನಿಸುತ್ತೆ, ಸಿನಿಮಾದವರು ಅಂತಲ್ಲ, ಯೂಟ್ಯೂಬರ್ಸ್ ವೀಡಿಯೋಸ್ ಅಂತಲ್ಲ, ಮೀಡಿಯಾದವರು ಎಲ್ಲರಿಗೂ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಇಲ್ಲಿ ಅವನು ಇರುವಂಥ ಬರಲ್ಲ, ಎಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಸಾಮಾನ್ಯ ಪ್ರಜೆಗಳೇ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾರು ಪ್ರಮೋಷನ್ ಮಾಡೋಂಗಿಲ್ಲ, ಯಾರು ಆಡೋಂಗಿಲ್ಲ. ನಿಮ್ಮ ಹತ್ರ ಒಂದು ವೇಳೆ ಗೇಮ್ ಇದ್ದರೆ ಇವಾಗಲೇ ಲಾಗೌಟ್ ಮಾಡಿ ಅಥವಾ ಡಿಯಾಕ್ಟಿವೇಟ್ ಮಾಡಿ ಆಮೇಲೆ ಅನ್ಇನ್ಸ್ಟಾಲ್ ಮಾಡಿ. ಓಕೆನಾ, ಡೇಟಾ ಮಾಡ್ಕೋಬೇಡಿ, ಪ್ರತಿಯೊಂದು ಡಿಯಾಕ್ಟಿವೇಟ್ ಮಾಡಿನೇ ಮಾಡಿ. ಓಕೆನಾ, ಬ್ಯಾನ್ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ಲ. ಇದು ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದು, ನಾನ್ ಬೇಲು ಮತ್ತು ಕೇಸ್ ಆಗುತ್ತೆ. ಓಕೆನಾ, ಸ್ಟೇಷನಿಂದ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಆಮೇಲೆ ಅದು ಮುಂದಕ್ಕೆ ಆಗುತ್ತೆ ಬಿಡಿ. ಸೊ ಇಲ್ಲ ನಂಗೆ ಬೇಲ್ ಆಗೋದನ್ನ ಧೈರ್ಯ ಇದ್ದರೆ ಓಕೆ, ನಿಮ್ಮ ಆಡಬೇಕಂದ್ರೆ ಆಡ್ಕೊಡಿ, ಒಂದು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೆಡಿ ಮಾಡಿಕೊಡಿ. ಅವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಆಮೇಲೆ ಪೆನಾಲ್ಟಿ ಕಟ್ಟಿ ಹೊರಗೆ ಬನ್ನಿ. ಓಕೆನಾ, ನಿಮ್ಮ ಇಷ್ಟ, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಮಾಡ್ಕೊಳ್ಳಿ, ನಿಮ್ಮ ಜೀವನ, ನಾವು ಏನು ಮಾಡೋಕ್ಕಾಗಲ್ಲ. ಜನ ಒಳ್ಳೇದು ಹೇಳಿದ್ರೆ ಕೇಳಲ್ಲ, ಆದರೂ ನಾನು ಹಂಗೆ ಮಾಡ್ತೀನಿ ಅಂದರೆ ನಾವೇನು ಮಾಡಿ. ಎಸ್ಪೆಷಲಿ ಸ್ನೇಹಿತರೆ, ಸ್ಟೂಡೆಂಟ್ಸು ಜಾಸ್ತಿ ಆನ್ಲೈನ್ ಬೆಟ್ಟಿಂಗ್ ಇರೋದು ಜಾಸ್ತಿ ಸ್ಟೂಡೆಂಟ್ಗಳು. ಓಕೆನಾ, ಆಲ್ಮೋಸ್ಟ್ 30 ಏಜ್ ಬಿಲ್ ಅವರೇ ಜಾಸ್ತಿ ಇರೋದು. ಓಕೆನಾ, ಜಾಸ್ತಿ ಅವರೇ ಇರೋದು ಜಾಸ್ತಿ ಈ ಬೆಟ್ಟಿಂಗ್ ದಂಧೆಯಲ್ಲಿ, ಆನ್ಲೈನ್ ಬೆಟ್ಟಿಂಗಲ್ಲಿ ಎಲ್ಲರೂ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಸ್ನೇಹಿತರೆ ಗೊತ್ತಾಯ್ತಲ್ಲ, ಇದು ಈಗಿಂದಲೇ ಜಾರಿಯಾಗಿದೆ. ಸೊ ಯಾರು ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಹಾಗಾದರೆ ಯಾರು ಆನ್ಲೈನ್ ಬೆಟ್ಟಿಂಗ್ ಗೇಮ್ ಮಾಡಬೇಡಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಯಾರೆಲ್ಲ ಆನ್ಲೈನ್ ಈ ಬೆಟ್ಟಿಂಗ್ ಆ್ಯಪ್, ಓಕೆನಾ, ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಯಾರ ಹತ್ರ ಇದೆ ಎಲ್ಲರೂ ದಯವಿಟ್ಟು ಲಾಗೌಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ, ಡೇಟಾ ಮಾಡೋಕೋಬೇಡಿ. ದಯವಿಟ್ಟು ಒಂದು ರಿಕ್ವೆಸ್ಟು, ಯಾರು ಕೂಡ ಆಡೋಕೋಬೇಡಿ ಈ ಆನ್ಲೈನ್ ಬೆಟ್ಟಿಂಗಲ್ಲಿ, ದುಡ್ಡು ಕೊಟ್ಟು ಆಡೋಕೋಬೇಡಿ, ಫ್ರೀ ಆಗಿ ಯಾರು ಬೇಡ, ಟೈಮ್ ಪಾಸಿಗೆ ಆಡಿ, ನಿಮ್ಗೆ ಬೇಜಾರಾಗ್ತಿದೆ ಆಡಿ. ಸೊ ನಮಗೆ ನೋಡಿ, ಬೆಳಗ್ಗೆ ಕಂಪ್ನಿ ಕೆಲಸಕ್ಕೆ ಹೋಗ್ತೀವಿ, ಸಂಜೆ ಬರ್ತೀವಿ, ಈ ಥರ ವೀಡಿಯೋಸ್ ಮಾಡ್ತೀವಿ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀವಿ, ಹಾಗೆ ಜೀವನ ಮುಂದೋಗುತ್ತೆ, ಏನೋ ಒಂದು ನಡೆಯುತ್ತೆ, ಒಟ್ಟು ಬ್ಯುಸಿ ಆಗಿರ್ತೀವಪ್ಪ, ಬ್ಯುಸಿ ಲೈಫ್ ಅಂತ ನಮಗೊಂದು ಖುಷಿ ಇದು. ಸೊ ಸುಮ್ಮನೆ ಇರಲ್ಲ, ಎಲ್ಲೋ ಒಂದು ಗೇಮ್ ಆಡೋದು ಅಥವಾ ಬೆಟ್ಟಿಂಗ್ ಆಡೋದು, ಯಾರ ಜೊತೆ ಚಾಟಿಂಗ್ ಮಾಡೋದು, ಟೈಮ್ ಪಾಸ್ ಮಾಡೋದು, ವೇಸ್ಟ್ ಮಾಡಿ, ಈ ಥರ ನಮ್ಗೆ ಇದೊಂದು ಹಾಬಿ. ಸೊ ನಿಮ್ಗೊಂದು ಹಾಬಿ ಇಟ್ಕೊಳ್ಳಿ. ಓಕೆನಾ, ಸೊ ಸುಮ್ಮನೆ ಆ ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡು ಬರುತ್ತೆ ಅಂದರೆ ಅದು ಸುಳ್ಳು. ಓಕೆನಾ, ಎಲ್ರಿಗೂ ದುಡ್ಡು ಬರಲ್ಲ. ಓಕೆ, ಲಕ್ಷದಲ್ಲಿ ಒಬ್ಬನಿಗೆ ಬರುತ್ತೆ, ಅವ್ನು ಸೇಫು. ನಾಳೆ ದಿನ ಅವನು ಫೇಲರ್ ಆಗ್ತಾನೆ, ಅವನು ಪಾಪರಾಗ ದಿನ ಬಂದೇ ಬರುತ್ತೆ, ದಿನ ಅವ್ನು ಪಟ್ಟಾಗಿ ಹೊಳೆಯೋಕ್ಕಾಗಲ್ಲ ಸ್ನೇಹಿತರೆ. ಓಕೆನಾ, ಸೊ ಯಾರು ಇದ್ರಲ್ಲಿ ಬೆಟ್ಟಿಂಗಲ್ಲಿ ಗೇಮ್ ಆಡಬೇಡಿ ಅಂತ ನಿಮ್ಗೆ ಕೇಳ್ಕೊತಿದ್ದೀನಿ. ಎಸ್ಪೆಷಲಿ ದುಡ್ಡು ಕೊಟ್ಟು ಆಡಬೇಡಿ ಅಂತ. ಮತ್ತು ಎಸ್ಪೆಷಲಿ ಇದು ಸ್ಟೂಡೆಂಟ್ಗಳಿಗೆ, ಓಕೆನಾ, ಸ್ಟೂಡೆಂಟ್ಗಳಿಗಾಗಿ ಮಾಡಿರೋ ವಿಡಿಯೋ, ಯಾರು ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡು ಕೊಟ್ಟು ಹಣವನ್ನು ಆಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತೀನಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಬೈ ಸ್ನೇಹಿತರೆ.